ಕನಿಷ್ಠ 6 ತಿಂಗಳಾಗುವಾಗ 6 ಅಡಿಗಿಂತ ಎತ್ತರವಾಗಿ ಸಸ್ಯ ಬೆಳವಣಿಗೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಅದರ ಬುಡ ಕೂಡ ಅಷ್ಟೇ ಸಂಪೂರ್ಣ ನಿಮಗೆ 2.5 ಇಂಚಿಗಿಂತಲೂ ಸುತ್ತಳತೆ ತುಂಬಾ ದಪ್ಪವಾಗಿ ಬೆಳವಣಿಗೆ ಆಗಿದೆ. 6 ತಿಂಗಳಿಗೆ ಇಷ್ಟು ಗಾತ್ರ ಗಿಡ ಬರುತ್ತೆ. ಇಷ್ಟು ಗಾತ್ರಕ್ಕೆ ಗಿಡ ಬಂದಾಗ ಇದಕ್ಕೆ ನಾವಿನ್ನು ಕಾಳುಮೆಣಸು ಸಸ್ಯವನ್ನು ನಾಟಿ ಮಾಡುವಂತಹ ಸರಿಯಾದ ಸಮಯ ಆಗಿದೆ ನಮಗೆ. ಇದು ಯಾವುದೇ ಕಾರಣಕ್ಕೆ ಗೆಲ್ಲು ರೆಂಬೆ ಕೊಂಬೆಗಳು ಬರುವಂಥ ಗಿಡ ಅಲ್ಲ, ತುಂಬ ನೇರವಾಗಿ ಬರುವಂಥ ಯಾವುದೇ ಗಂಟುಗಳು ಕೂಡ ಬರಲ್ಲ, ಎಲೆ ಮಾತ್ರ ಬರುವಂಥದ್ದು. ಮತ್ತು ಭವಿಷ್ಯದಲ್ಲಿ ಇದನ್ನೊಂದು 18 ಅಡಿಗೆಲ್ಲ ಹೋದಾಗ ನಾವು ಟಾಪ್ ಹೊಡಿಬಹುದು. ಇತ್ತೀಚೆಗೆ ಸಿಮೆಂಟಿನ ಕಂಬ, ಕಲ್ಲಿನ ಕಂಬ ಅಥವಾ ವಿಯೆಟ್ನಾಂ ಮಾದರಿಯಲ್ಲಿ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕಾಳುಮೆಣಸನ್ನು ಬೆಳೀಲಿಕ್ಕೆ ಎಷ್ಟೋ ಕೃಷಿಕರು ಮುಂದಾಗಿದ್ದಾರೆ. ಆದರೆ ಈ ಮಾದರಿಯಲ್ಲಿ ಕಾಳುಮೆಣಸನ್ನು ಬೆಳೆಯುವುದರಿಂದ ಕಾಳುಮೆಣಸಿನ ಆದಾಯದ ಜೊತೆಗೆ ನಮಗೆ ಮರ ಕೂಡ ಮಾರಾಟಕ್ಕೆ ಹೋಗುವುದರಿಂದ ಇದರ ಕೂಡ ತುಂಬಾ ಪ್ರಯೋಜನ ಆಗುವುದರಿಂದ ರೈತರಿಗೆ ಈ ಮಾದರಿ ತುಂಬಾ ಸೂಕ್ತ ಅನ್ನೋ ಕಾರಣಕ್ಕೆ ನಾನು ರಾಜ್ಯಾದ್ಯಂತ ಇದನ್ನು ನಾನು ಪ್ರಚಾರ ಮಾಡಿದ್ದೇನೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಸ್ಯಗಳನ್ನು ಕೇಳಿಕೊಂಡಿದ್ದೀರಿ. ಹಾಗಾಗಿ ಎ ಗ್ರೇಡ್ ಸಸ್ಯಗಳನ್ನ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಕಳಿಸಿಕೊಡುವಂತ ಕೆಲಸವನ್ನ ನಮ್ಮ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ಉಜಿರೆ ಬೆಳ್ತಂಗಡಿ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದೇವೆ.